ತೋಟದಲ್ಲಿ ಕಟ್ಟಿಹಾಕಿದ್ದ ರೆಡ್ ಬುಲ್ ನಾಯಿ ಮೇಲೆ ಚಿರತೆ ದಾಳಿ, ನಾಯಿಯನ್ನ ತಿಂದು ಎಸ್ಕೇಪ್ ಆದ ಚಿರತೆ. ಹೊಸಕೋಟೆ ತಾಲೂಕಿನ ಹಲಸಿನಕಾಯಿಪುರ ಗ್ರಾಮದಲ್ಲಿ ಘಟನೆ. ರೈತ ರಾಮಾಂಜಿ ಅನ್ನೋ ರೈತನಿಗೆ ಸೇರಿದ ರೆಡ್ ಬುಲ್ ನಾಯಿ ಬೀನ್ಸ್, ಟೊಮೆಟೊವನ್ನ ಜಿಂಕೆಗಳು ತಿಂದು ಹಾಳು ಮಾಡುತ್ತವೆ ಅಂತ ತೋಟದಲ್ಲೇ ರೆಡ್ ಬುಲ್ ನಾಯಿಯನ್ನ ಕಟ್ಟಿದ್ದ ರೈತ 50,000 ಮೌಲ್ಯದ ರೆಡ್ ಬುಲ್ ನಾಯಿ ಚಿರತೆ ದಾಳಿಗೆ ಬಲಿ. ರಾತ್ರಿ ಪಕ್ಕದ ಅರಣ್ಯ ವಲಯದಿಂದ ಆಗಮಿಸಿರೋ ಚಿರತೆ ನಾಯಿಯನ್ನ ತಿಂದು ಎಸ್ಕೇಪ್. ಚಿರತೆ ದಾಳಿಯಿಂದ ಗ್ರಾಮದ ರೈತರಲ್ಲಿ ಆತಂಕ. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದರೂ ಸ್ಥಳಕ್ಕೆ ಬಾರದ ಅರಣ್ಯ ಇಲಾಖೆ ಅಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಾ ಹಲಸಿನಕಾಯಿಪುರ ಗ್ರಾಮದಲ್ಲಿ ಘಟನೆ. ಸರ್, ಇದು ನಮ್ದು ಹಲಸಿನಕಾಯಿಪುರ ವಿಲೇಜ್, ಹಲಸಿನಕಾಯಿಪುರ ಗ್ರಾಮ. ನಾವು ಜಿಂಕೆಗಳು ಬಂದು ನಮ್ಮ ರೋಜೆ ಗಿಡ ಮತ್ತೆ ಬೀನ್ಸ್ ಎಲ್ಲ ಹಾಕಿದ್ದೀರಿ. ಅದು ಬಂದು ಡೈಲಿ ತಿನ್ಕೊಂಡು ಹೋಗ್ತಾ ಇತ್ತು. ನಾವು ಈ ನಾಯಿ ಒಂದು ತಗೊಂಡ್ಬಂದಿದ್ದೀರಿ, ಪಿಟ್ಬುಲ್ ಅಂತ ಹೇಳ್ಬಿಟ್ಟು. ಇದು 50,000 ನಾಯಿ ಸರ್. ತಂದು ಇಲ್ಲಿ ಕಟ್ಟಾಕಿದ್ರೆ ರಾತ್ರಿ ಬಂದು ಈ ತರ ದಾಳಿ ಮಾಡಿ ಅದನ್ನ ತಿನ್ಕೊಂಡು ಹೋಗ್ಬಿಟ್ಟಿದೆ. ಏನು ಚಿರತೆ ಸರ್, ಚಿರತೆ ಬಂದು ಈ ತರ ದಾಳಿ ಮಾಡಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ತಿನ್ಬಿಟ್ಟು ಹೋಗ್ಬಿಟ್ಟಿದೆ. ಮೊನ್ನೆ ಒಂದು 2 ಮೇಕೆ ಇತ್ತು ನಮ್ದು, ಮೇಕೆಗಳು ಹೊರಗಡೆ ಬಿಟ್ಟಿದ್ರೆ ಆ ಮೇಕೆಗಳನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದೆ. ನಿನ್ನೆ ಒಂದು ಕುರಿನ ಇಲ್ಲೇ ಪಕ್ಕದೂರಲ್ಲಿ ತೊಟ್ಟಳ್ಳಿಯಲ್ಲಿ ಒಂದು ಕುರಿನ ತಗೊಂಡು ಹೋಗ್ಬಿಟ್ಟಿದೆ. ಇದೇ ತರ ನಾವು ಕರೆಂಟ್ ಕೊಡೋದು ನೈಟಲ್ಲಿ 2 ಗಂಟೆ 3 ಗಂಟೆಲಿ ಕರೆಂಟ್ ಕೊಡ್ತಾರೆ ಸರ್. ಅವಾಗ ನೈಟಲ್ಲಿ ನಾವು ಬಂದು ಹೊರಗಡೆ ನೀರ್ ಬಿಡಕ್ ಹೋದ್ರೆ ಅದು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಎತ್ಕೊಂಡು ಹೋದ್ರೆ ಏನ್ ಸರ್, ಯಾರು ಇದ್ ಮಾಡ್ತಾರೆ? ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಹೇಳ್ತಾನೆ ಇದೀರಿ, ಯಾರು ಒಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕೇನಾದ್ರೂ ನೀವೇ ಪರಿಷ್ಕಾರ ಮಾಡಿ ಇದನ್ನ. ನಾವು ಈಗಾಗಲೇ ಅವ್ರಿಗೆ ಇಂಫಾರ್ಮ್ ಮಾಡಿದಿರಿ, ಅವ್ರು ಯಾರು ತಲೆನೇ ಕೆಡಿಸ್ಕೊಂತ ಇಲ್ಲ. ಇದಕ್ಕೆ ಇದೇ ತರ ಬಿಟ್ಕೊಂಡು ಹೋದ್ರೆ ಮತ್ತೆ ನಾಳೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಇದ್ ಮಾಡಿದ್ರೆ ಯಾರು ಏನ್ ಮಾಡಕ್ ಆಗಲ್ಲ ಸರ್. ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಇದಕ್ಕೆ ಏನಾದ್ರು ಒಂದು ಪರಿಷ್ಕಾರ ಮಾಡಿ ಇದನ್ನ ಇದೇ ತರ ಮಾಡಿ, ಇಲ್ಲಾಂದ್ರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್ ಅಂತ. ಇದನ್ನ ಚಿರತೆನ ಹಿಡಿದ್ಬಿಟ್ಟು ಶಿಕ್ಷರಿಂದ ನಮ್ಗೆ ರಕ್ಷಣೆ ಕೊಡ್ಬೇಕು ಸರ್, ದಯವಿಟ್ಟು ಕೇಳ್ಕೊಂತ ಇದೀರಿ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಾಂಜಿ ಅಂತ ಹೇಳ್ಬಿಟ್ಟು, ಹಲಸಿನಕಾಯಿಪುರ ಸರ್. ಇದು ಹಲಸಿನಕಾಯಿಪುರ ಗ್ರಾಮ ಅಂತ. ನಾವು ಬೆಳೆ ಹಾಕಿದ್ರೆ ಬೀನ್ಸ್ ಉಣಿದಿರಿ, ತುಂಬಾ ತೊಂದರೆ ಆಗ್ತಿದೆ. ಇಲ್ಲಿ ಜಿಂಕೆಗಳು ಡೈಲಿ ಬಂದು ತಿನ್ಕೊಂಡು ಹೋಗ್ತಿದೆ. ಅಲ್ಲಿ ಫಾರೆಸ್ಟ್ ಆಫೀಸ್ಗಾರಿಗೆ ಹೇಳ್ತಾನೆ ಇದ್ದೀರಿ, ಆ ಟ್ರಂಚ್ ಓಡಿಸ್ಬೇಕಾಗಿತ್ತು. ಬೇಲಿಲ್ಲ ಹಾಕಿಲ್ಲ. ಮತ್ತೆ ಇಲ್ಲಿ ನೋಡಿದ್ರೆ ನಮ್ಮ ನಾಯಿ 40,000 ಕೊಟ್ಟು ಇಲ್ಲಿ ರಕ್ಷಣೆ ಅಂತ ತಗೊಂಬಂದು ಕಟ್ಟಾಕೊಂಡಿದ್ರೆ ಅದನ್ನ ತಿಂದಾಕ ಸಾಯ್ಸಾಕಿದೆ. ಮೊನ್ನೆಲ್ಲ ಒಂದು 2-3 ನಮ್ಮೂರಲ್ಲಿ ಹಲಸಿನಕಾಯಿಪುರದಲ್ಲಿ ತಿಂದಾಕಿದೆ. ಹಸು, ಮೇಕೆ, ಕುರಿ ಎಲ್ಲ ಆಚೆ ಕಟ್ಟಕ್ಕೆ ಭಯ ಆಗ್ತಿದೆ. ಹೆಂಗ್ ಸ್ವಾಮಿ ನಾವು ಬದುಕೋದು? ಈ ತರ ಇದ್ರೆ ನಾವು ಈ ತರ ನಡೀತಾ ಇದೆ. ಏನೋ ಒಂದು ಇಲ್ಲಿ ಕರೆಂಟು ರಾತ್ರಿ ಹೊತ್ತು 2 ಗಂಟೆ ಮೇಲೆ ಬರುತ್ತೆ. ರಾತ್ರಿ ಹೊತ್ತು ಬಂದು ಮಿಷಿನ್ ಎಲ್ಲ ಆನ್ ಮಾಡ್ಬೇಕಾಗುತ್ತೆ. ಒಬ್ಬೊಬ್ರೆ ಓಡಾಡ್ತಾ ಇರ್ತೀರಿ. ಆ ಟೈಮಲ್ಲಿ ನಾಯಿ ಹೋಯ್ತು ಸರಿ, ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಯಾರು ಹೊಣೆ? ಇಲ್ಲಿ ಯಾರು ನಮ್ಮನ್ನ ಇದು ಮಾಡ್ಕೊಂತಾರೆ? ಇಲ್ಲಿ ಎಷ್ಟೋ ಸರಿ ಹೇಳಿದೀವಿ ನಾವು, ಇದನ್ನ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೋನು ಗೀನು ಎಲ್ಲ ಮಾಡಿ ಈ ಫಾರೆಸ್ಟ್ ಆಫೀಸರ್ಗೆ ಹೇಳ್ತೀರಿ ನಾವು. ನಮ್ಗೆ ಕುರಿ ಮೇಕೆ ಎಲ್ಲ ಇದೆ. ಒಂದು 10 ಎಕರೆ 20 ಎಕರೆ ಜಮೀನು ಇರೋರು ಅಲ್ಲ ನಾವು, 1 ಎಕರೆ ಜಮೀನು ಇರೋರು. ಅದರಲ್ಲಿ ಕುರಿ ಮೇಕೆ ಹಸು ಎಲ್ಲ ಒಂದೊಂದೇ ಹೊತ್ಕೊಂಡು ಹೋಗ್ತಿದ್ರೆ ನಾವ್ ಹೆಂಗ್ ಸ್ವಾಮಿ ಬದುಕೋದು? ಇಲ್ಲ ಅಂತೀರಿ. ಸಂಬಂಧಪಟ್ಟರು ರಕ್ಷಣೆ ಏನು ಕೊಡ್ತಾ ಇಲ್ಲ. ನಿಮ್ಮ ಹೆಸರು? ಚಂದ್ರು ಅಂತ. ಯಾವ ನಿಮ್ದು?